ಪಟ್ಟಣದ ಬಸ್ ನಿಲ್ದಾಣದ ರಸ್ತೆ ಬದಿಯ ಫುಟ್ಪಾತ್ ಮೇಲೆ ನಿರ್ಮಿಸಲಾಗಿರುವ ಅತಿಕ್ರಮಣದ ಕಟ್ಟಡ ಡಬ್ಬಾ ಅಂಗಡಿಗಳಿಂದಾಗಿ ಸಂಚಾರಕ್ಕೆ ತೊಂದರೆ ಉಂಟಾಗ್ತಾ ಇದ್ದು ಅವುಗಳನ್ನು ತೆರವುಗೊಳಿಸಿ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕು ಅಂತ ಅಶೋಕ ಹೆಗಡೆ ಒತ್ತಾಯಿಸಿದರು. ಅವರು ಪಟ್ಟಣದ ಪುರಸಭೆ ಸಭಾಭವನದಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಪುರಸಭೆಯ 2026-27ನೇ ಸಾಲಿನ ಬಜೆಟ್ ತಯಾರಿಸುವ ಕುರಿತಾದ ಮೊದಲನೇ ಹಂತದ ಸಾರ್ವಜನಿಕ ಚರ್ಚಾ ಸಭೆಯಲ್ಲಿ ಮಾತನಾಡಿ, ಪಟ್ಟಣದ ಅಂಚೆ ಕಚೇರಿಯ ಎದುರಿನ ರಸ್ತೆ ಹಾಳಾಗಿದ್ದು ಇಲ್ಲಿ ಸಂಚರಿಸುವ ಸಾರ್ವಜನಿಕರಿಗೆ ತೊಂದರೆ ಉಂಟಾಗ್ತಾ ಇದೆ. ರಸ್ತೆಯನ್ನು ಅಭಿವೃದ್ಧಿಪಡಿಸುವಂತೆ ಒತ್ತಾಯಿಸಿದರು. ವಿಶ್ರಾಂತ ಪ್ರಾಧ್ಯಾಪಕರ ಡಾಕ್ಟರ್ ವಿ.ಎ. ಬೆನಕನಾಳ ಅವರು ಮಾತನಾಡಿ, ಹರದೊಳ್ಳಿ ಓಣಿಯಲ್ಲಿ ಸ್ವಚ್ಛತೆ ಇಲ್ಲ. ಸಾರ್ವಜನಿಕವಾಗಿ ಸಮುದಾಯ ಶೌಚಾಲಯ ನಿರ್ಮಾಣ ಮಾಡಿ ನಿರ್ವಹಣೆ ಜವಾಬ್ದಾರಿಯೊಂದಿಗೆ ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು ಎಂದಿದ್ದಾರೆ. ಪುರಸಭೆಯ ಮುಖ್ಯಾಧಿಕಾರಿ ಅಸ್ಲಾಂ ಮುಜಾವರ್ ಅವರು ಮಾತನಾಡಿ, ಸಾರ್ವಜನಿಕವಾಗಿ ಚರ್ಚೆಯಾದ ವಿಷಯವನ್ನು ಆಡಳಿತ ಅಧಿಕಾರಿ ಗಮನಕ್ಕೆ ತಂದು ಅವರ ಸಲಹೆ ಸೂಚನೆ ಮೇರೆಗೆ ಸಮಸ್ಯೆಗಳ ಸೂಕ್ತ ರೀತಿಯಲ್ಲಿ ಪರಿಹಾರ ನೀಡುತ್ತೀವಿ ಎಂದಿದ್ದಾರೆ. ಸಭೆಯಲ್ಲಿ ಸಾರ್ವಜನಿಕರಿಂದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಸಲಹೆ ಕೊಟ್ಟಿದ್ದಾರೆ. ಏನ್ ಅಲೋಕೇಶನ್ ಆಗ್ತಿತ್ತಲ್ಲ, ಇಷ್ಟು ಜನ ಫಲಾನುಭವಿ ಆಯ್ಕೆ ಮಾಡಿ 10 ವರ್ಷಲಿಂದ್ರ ಸುಮಾರು ನಾನು ನೋಡಾಕತ್ತೀನಿ. 10 ವರ್ಷಲಿಂದ್ರ ನೀವು ಕೊಡೋದು ಲಾಸ್ಟ್ ಸರ್ ಪ್ರಧಾನ ನಿಮ್ದು ಸ್ವಂತ ಜಾಗ ಐತಿ, ಅದಕ್ಕೆ ಒಂದು ಇನ್ನ ನೀವು ಸ್ಟೇಟ್ ಅದು ಕೊಡ್ತೀರಿ, ಅದು ನಮ್ಮ ಸ್ಟೇಟ್ ಅದು ಏನು ಬರಬೇಕಂತ ಇದು ಅಷ್ಟು ಫಲಾನುಭವಿ ಆಯ್ಕೆ ಮಾಡಕ್ಕಂತ ಟಾರ್ಗೆಟ್ ಫಿಕ್ಸ್ ಆಗಬೇಕು. ಆ ಟಾರ್ಗೆಟ್ ಇಲ್ಲ. ಸೊ ಈ ತರ ಆಗಿ 1.5 ಲಕ್ಷಕ್ಕೆ ಏನ್ ಮಾಡ್ತಾರೆ ಜನ, 1.5 ಲಕ್ಷದಾಗ ಏನು ಆಗಿಲ್ಲ ಅಂತೇಳಿ ಯಾರು ಅಲ್ಲಿ ಇದು ಪ್ರಸ್ತಾವನೆ ಎಲ್ಲ ಇಡೀ ರಾಜ್ಯಾದ್ಯಂತ 317 ಮುನ್ಸಿಪಾಲಿಟಿ ಅದಾವು. ಒಂದಷ್ಟು ಟಾರ್ಗೆಟ್ ಇಲ್ಲ. ಇಷ್ಟು ಫಲಾನುಭವಿ ಆಯ್ಕೆ ಮಾಡ್ರಿ ಅಂತ ಹೇಳಿ ಒಂದೊಂದು ಊರಿಗೆ ಇಷ್ಟು ಕೊಡ್ತಾರೆ ಸರ್. ಅವರು 150 ಇಷ್ಟು ಕೊಡ್ತಾರ. ಆ ಟಾರ್ಗೆಟ್ ಕೊಟ್ಟಿಲ್ಲ. ಸರ್ಕಾರ ಜಾಗ ಖರೀದಿ ಮಾಡಕ್ ಬರಂಗಿಲ್ಲ. ನೀವು ಸ್ವಲ್ಪ 1 ಎಕರೆ ಜಾಗ ದಯವಿಟ್ಟು ಎಲ್ಲರ ಇದ್ರೆ ಹೇಳ್ರಿ. ಯಾರು ಕೊಡಕ್ ಮುಂದ್ ಬರ್ತಾರಲ್ಲ, ನಾವು ಏನಾರ ಮಾಡಿ ಪ್ರಯತ್ನ ಮಾಡಿ ಅದು ತಗೊಳಕ್ ಪ್ರಯತ್ನ ಇದು ಮಾಡ್ತೀವಿ. ಸರ್ಕಾರಿ ರೇಟ್ ನಮ್ದು ಏನ್ ಮಾರ್ಕೆಟ್ ವ್ಯಾಲ್ಯೂ ಇರ್ತದೆ ₹100 ಇರ್ತಂದ್ರೆ 4 ಪಟ್ಟು ಕೊಡ್ತಾರೆ. ಆ 4 ಪಟ್ಟು ಕೊಟ್ಟು ತಗೋತೀವಿ. ಮಾರ್ಕೆಟ್ ವ್ಯಾಲ್ಯೂ ಸಬ್ ರಿಜಿಸ್ಟರ್ ಏನ್ ಇರ್ತೈತಲ್ಲ ಆ ರೇಟ್ ಮ್ಯಾಗ ಅದ್ರ ಪ್ರಕಾರ ಕೊಡಕ್ ಯಾರು ಮುಂದ್ ಬರ್ತಾರೆ ನೋಡ್ರಿ, ತಗೊಂಬರ್ರಿ, ಇದು ಮಾಡಿ ನಾವು ತಗೋತೀವಿ. ಸಂಪರ್ಕ ಕಡಿಮೆ ಮಾಡೋದಾದ್ರೆ ಈಗ ನೀರ್ ಚಲೋ ಮಾಡ್ತಾರೆ. ಅಲ್ಲ ನಮ್ಮ ಏನ್ ಚಲೋ ಮಾಡ್ತಾರೆ ನೀರು ಅಂತ ಹೇಳಿಲ್ಲ. 4 ಕಿಲೋಮೀಟರ್ ಬಂತ ನೀರು ಕಡಿತವಾಗಿ ವಾರ್ಡ್ಗಳಾಗ ನಾವೇನಾದ್ರೂ ಅಧಿಕಾರಿ ಬರ್ತವ್ರ ನಾ ನಿಮ್ಗೆ ಹೇಳಕ್ ಪೂರ್ಣ ಅಧಿಕಾರಿ ಇರ್ತೈತ್ರಿ. ಒಂದೇ ಬಿಟ್ಟು 2 ಸಲ 3 ಸಲ ಅದಕ್ಕೆ ಮಾಡೋದು ನೀರು ಬಿಡೋರು ಏನದ ಹೇಳಿದಂದ್ರ ನೀರು ಬಿಟ್ಟು ಒಂದ್ಕಡೆ ಕುಂದರಬೇಡಪ್ಪ, ಎಲ್ಲ ಏನದ ಕನ್ನಡ. ಯಾರು ನೀರು ಚಲ್ತಾರಲ್ಲ ಅವ್ರು 1 ಲೀಟರ್ 2 ಸಲ ಅವ್ರ ನೀವು ನಿಮ್ಮಂತ ವಿಚಾರಗಳು ಎಲ್ಲ ಇರ್ಬೇಕಲ್ಲ. ಓಪನ್ ಡಿಬೇಟ್ ಮಾಡ್ತಾರೆ. ಒಬ್ಬರಿಗೊಬ್ರು ಕೂತ ಇಲ್ಲಿ ಗಂಡ್ಮಕ್ಳು ಕೊಡ್ತಾರೆ, ಇಲ್ಲಿ ಹೆಣ್ಮಕ್ಳು ಹಾಗೆ ಇಲ್ಲ. ಮತ್ತೆ 27 ಈಗ ಯಾರಿರ್ಬೇಕಂದ್ರೆ ಚೀಫ್ ಆಫೀಸರ್ ಫೈನಾನ್ಸ್ ಆಗಿಲ್ಲ, ಆಡಳಿತ ಮಂಡಳಿ ಕಾರ್ಯದರ್ಶಿಯಾಗಿ ಈ ತರ ಆಯ್ತು ಹೇಳ್ಬಹುದು. ನಾನು ತೀರ್ಮಾನ ತಗೊಳ್ಳೋದು ಆಡಳಿತ ಮಂಡಳಿ ಆಯ್ತಾ. ಅದಕ್ಕೆ ಏನೈತಲ್ಲ, ಈಗ ಆಡಳಿತ ಅಧಿಕಾರಿ ಏನೇ ಇದ್ರು ಕೊಟ್ಟಿದ್ವಿ. ನಾವು ಅರ್ಜಿ ಕೊಟ್ಟಿವಿ ಅದ್ರಾಗ ನಾವು ಒಳ್ಳೆ ರಿಪ್ಲೈ ಮಾಡಿದ್ರಂತ ನೀವು. ಈಗ ಎಲ್ಲಾ ಮೆಂಬರ್ಗಳು ಏನು ಸ್ಯಾಂಕ್ಷನ್ ಮಾಡಿಲ್ಲ, ಗಾಢ ಅಂತ ಹೇಳ್ಯಾರ. ಇನ್ ಬಿಟ್ಟು ಬ್ಯಾನ್ ಸಲಹೆ ನಾವು ಒಂದ ಮಾತು ಹೇಳತ್ತೀನಿ, ಸಲಹೆ ನೀಡುವುದು ಸಲಹೆ ತಗೊಂಡ ಮಾಡ್ರಂತ ಆಡಳಿತ ಅಧಿಕಾರಿ. ಈಗ ಈಶ್ವರ ಆಡಳಿತ ಅಧಿಕಾರಿ ಇದ್ರಲ್ಲ, ಈಗ ನಮ್ಗೆ ಏನೇನು ಸಲಹೆ ಇರ್ತವಲ್ಲ ಅವಾಗ ಬಾಡಿ ಇದ್ದಾಗ ನಾವು ಮಂಡನೆ ಮಾಡಿದೀವಿ. ಈಗ ಆಡಳಿತ ಅಧಿಕಾರಿ ಬಂದು ಮಂಡನೆ ಮಾಡ್ತೀವಿ ಸರ್. ಈ 1 ನಿಮಿಷ ಈ ಸರ್ ಪೂರ್ತಿನ ಮುಗಿಸಾಕೊಡ. ನಾವು ಯಾಸ್ ಎ ಚೀಫ್ ಆಫೀಸರ್, ಯಾಸ್ ಎ ಸದಸ್ಯ ಕಾರ್ಯದರ್ಶಿ ಆಗಿ ನನ್ಗೇನ ರೋಲ್ ಐತಲ್ಲ, ನನ್ಗೇನು ಪಾತ್ರ ಐತಲ್ಲ, ಆ ಪಾತ್ರ ನಾನು ಮಾಡಬಲ್ಲೆ ಅಷ್ಟೇ. ಡಿಸಿಷನ್ ಟೇಕರ್ ಯಾರಿರ್ತಾರಲ್ಲ, ಈ ಚುನಾಯಿತ ಪ್ರತಿನಿಧಿಗಳಿದ್ದಂದ್ರ ಆಡಳಿತ ಮಂಡಳಿ ಇರ್ತೈತಿ, ಅವ್ರು ತೀರ್ಮಾನ ತಗೋತಾರ. ಆಡಳಿತಾಧಿಕಾರಿ ಎಷ್ಟು ಇರ್ತದಂದ್ರ
ಅವ್ರು ಒಂದು ತೀರ್ಮಾನ ತಗೋತಾರ. ಆದ್ರೆ ನನ್ನ ಕಾನೂನು ಪ್ರಕಾರ ಏನೈತಂದ್ರೆ ನಿಮ್ ಸಲಹೆ ಏನದಾವು ಆ ಸಲಹೆನ ನಿಮ್ ಕಡೆ ತಗೋತೀನಿ, ಅವ್ರ ಮುಂದೆ ನಾ ಮಾಡಿಸ್ತೀನಿ. 25-26 ಬಜೆಟ್ ಮಾಡಿ ಹೇಳ್ತೀನಿ ಸರ್. ಹೋದ್ ಸತ ಈ ಬಜೆಟ್ ನಡೆದಾಗ ಮೀಟಿಂಗ್ ನಡೆದಾಗ ಬರೆದು ಕೊಡ್ರಿ, ನಾನು ಅದನ್ನ ಹೇಳ್ತೀನಿ ಅಂತ ಹೇಳಿದ್ರಿ. ನಾನು ಮಾತಾಡಿ ಕೊಡ್ತೀವಿ ಬಿಡ್ರಿ, ನಾನು ಮಾತು ಮುಗಿಸ್ತೀನಿ. ನಾನು ಹಂಗೆ ಹೇಳಿದಾಗ ಲಿಖಿತವಾಗಿ ಬರೆದು ಕೊಟ್ಟಿರ್ಲಿ, ನಮ್ಗೆ ಏರಾಕ್ಕಿಂತ ಕೆಲಸ ಆಗ್ಬೇಕು ಅಂತೇಳಿ ನಾ ಬಜೆಟ್ನಾಗ ಇಡ್ತೀನಿ ಅಂತ ಹೇಳಿದ್ರಿ. ಇಟ್ಟು ಅಲ್ಲ ಆಗಿಲ್ಲ ಬಿಟ್ಟಿಲ್ಲ, ನಾನು ಹೊಳ್ಳಿ ರಿಪ್ಲೈ ಮಾಡಿದ್ರೆ ನಾವು ಕೇಳ್ತಿದ್ವಿ ನಮ್ಮ ಇವರಿಗೆ, ನಮ್ಮ ಏರಿಯಾ ಸದಸ್ಯ ಯಾರು ಮಾಡೋಕೆ ಅಂತಿರಲ್ಲ ಅವ್ರಿಗೆ ಕೇಳ್ತಿದ್ವಿ ನಾವು. ನಾನು ಲಿಖಿತವಾಗಿ ಬರೆದು ಕೊಟ್ಟಿನಿ, ನಮ್ಮ ಕೆಲಸ ಮಾಡ್ರಿ ಅಂತೇಳಿ. ಬಜೆಟ್ ನಾವು ಬರೆದು ಕೊಟ್ಟಿದ್ದಕ್ಕೆ ನೀವು ಹೊಳ್ಳಿ ರಿಪ್ಲೈ ಬರೀಬೇಕಲ್ಲ, ನಮ್ಗೆ ಗೊತ್ತಾಗಲ್ಲ. ಹಂಗೆ ನೀವು ಪಾಸ್ ಮಾಡಿ ಆಡಳಿತ ಮಂಡಳಿ ಡಿಸಿಷನ್ ಫೈನಲ್ ಇರ್ತೈತೆ ಅಲ್ಲಿ. ಸರ್ ನನಗೆ ಗೊತ್ತಿಲ್ಲ. ಮಹಾತ್ಮ ಗಾಂಧಿ ಮೊಟ್ಟ ಮೊದಲು ನಾವು ಎಲ್ಲಿರ್ಬೇಕು, ಎಲ್ಲಿ ಹೋಗ್ಬೇಕು, ನೀವು ಒಂದಿನ ಕೇರಿ ಬಂದು ಕೊಟ್ರ, ಅದೇ ಕೇರಿ ಒಂದಿನ ಬಂದಿರ, ಬಂದಿರ, ಯಾಕೆ ಬರ್ಬಾರ್ದು, ಯಾಕೆ ಬರ್ಲಿಲ್ಲ ಅಂತ ಅಲ್ಲ ನೋಡ್ಬೇಕು ಸರ್. ನಾವು ಮಾತಾಡ್ಬೇಕು ನಾವು ಕಣ್ಣೀರ್ ಬರ್ತಾವ, ಬರೀ ಅವ್ರು ಮಾಡಿದ್ರೆ ತೆಗ್ದೋಡ್ದು ವಾರ್ಡಿನ ಮೆಂಬರ್ ಏನಿರ್ತಲ್ಲ ಅವ್ರ ತಕ್ಕ ಹೋಗ್ಕೊಂಡು ಅವ್ರು ನಾವು ವೋಟಿಂಗ್ ಹಾಕಿದ್ರೆ ನಾವೇನು ಅರಿಯಾಗಿಲ್ಲ ಏನಾಗ್ತಾರ ಅವರು ಹಿಂದಿನ ಹೋಗ್ತಾರ, ಹಾಕ್ತಾರ, ತೆಗ್ದು ತೋಡ್ತಾರ, ಬರ್ತಾರ, ಒಳ್ಳೆ ಅಲ್ಲೇ ಮಾಡುದ ಹುಡುಗಿ ಸತ್ತವಲ್ಲ. ವಾರ್ಡ್ ನಂಬರ್ 6 ಸತ್ತತೆ, 21, 22, 23 ಸತ್ತವ, 21 ಇಲ್ಲಕ್ಕೆ ಹೋಗ್ಬೇಕು. ಏನ್ ಸರ್ ಇದೆ, ನಾನೇನು ಮೆಂಬರ್ಗಳು ಅವರ ಮಾಡ್ಕೋಬೇಕು, ಅವ್ರ ಆಸೆನ ಎಲ್ಲ ಇದು ಬರೀ ಇರೋರು ಒಂದು 50 ಮನೆ ಸಾವಿರ ಡಿಸಿಪ್ಲಿನ್ ಆಗಿಲ್ಲ ಕೇರ್ ಅನ್ನೋದು. ನೀವ್ ಅದು ಬರ್ತೈತಿ, ಪಂಚ ನೀರು ಬರ್ತೈತಿ, ನಮ್ಮ ಮಕ್ಕಳು ಏನ್ ಮಾಡ್ಬೇಕಲ್ಲಿ ನೋಡೋಣ ಸರ. ನೀವು ಆಡಳಿತ ಈಗ ಎಸಿ ಹೊಡೆದಾರ ಅವ್ರ ನೆನಪು ತಂದು ನಾವು ಮಂದಿ ಬರ್ತೀವಿ, ಅದು ಸರಿಯಾಗಿ ಮಾಡ್ಕೊಡ್ರಿ. ಈ ಮಾಡಲಿಲ್ಲ ಮೆಂಬರ್, ನಮ್ಮ ಮೆಂಬರ್ ಕುಡುಂಬ ಮೆಂಬರ್ ಆಗ್ಬಿಟ್ಟ. ಒಳ್ಳೆ ಮೆಂಬರ್ ಅಂದ್ರೆ ಕೆಲಸ ಮಾಡ್ತಿದ್ದ, ಒಳ್ಳೆ ಮೆಂಬರ್ ಇಲ್ಲ ಕುಟುಂಬ ಮೆಂಬರ್ ತಂದು ನಾವು ಸಾಯಕತ್ತೀವಿ. ಈಗ ನಾಳಕತ್ತೀವಿ, ಈಗ 7 ವರ್ಷ ಆಯ್ತು. ಯಾಕೆ ಈಗ ಕುಡಿತಾರೆ ನಮ್ಮ ಬಂದು ಓಟ್ ಹಾಕೊಂಡವ್ರು. ರಸ್ತೆಗಳು ಅತಿಕ್ರಮಣ, ಹೊರಗಿನ ಮಂದಿ ಬಂದ ಏನಪ್ಪಾ ಇದು ಕೂಡ ಮೊದಲು ಒಂದು ರಿಕ್ಷಾ ಸಹಿತ ಅಲ್ಲಿಂದ ಈ ಮುನ್ಸಿಪಾಲಿಟಿ ಬರ್ಬೇಕಂದ್ರೆ ಕಷ್ಟ. ಸುಲಭವಾಗಿ ಬರ್ತೈತೆ ಒಂದು ರಿಕ್ಷಾ ಕಡೆ ಹೇಳಿದ್ರೆ ಅಥವಾ ಇಲ್ಲೇ ಪೋಸ್ಟ್ ಕಡೆ ಹೇಳಿದ್ರೆ ಅದಕ್ಕೆ ಏನ್ ವ್ಯವಸ್ಥೆ ಮಾಡ್ಬೇಕು. ಕೆಲವೊಂದಿಷ್ಟು ಅತಿಕ್ರಮಣ ಕಲ್ಸೋ ಕೆಲಸ ಮಾಡ್ರಿ. ಊರಾಗೂ ಅತಿಕ್ರಮಣ ಕಟ್ಟಿ ಏನೇನೇನು ಮಾಡ್ಯಾರ. ಅವ್ರಿಗೆ ನಿರ್ದಾಕ್ಷಿಣ್ಯವಾಗಿ ಯಾರು ಬೇಕಾದಾಗ ಮೆಂಬರ್ನಲ್ಲಿ ಬೇಕಾದ್ರೆ ನಮ್ಗೇನ್ ಮಾಡೋದೈತಿ, ಊರಿನ ಒಂದು ಅಭಿವೃದ್ಧಿಗೆ ತೆಗೆದು ಬಿಡ್ರಿ. ಎರಡನೇದು ಗಾಂಧಿ ಸ್ಮಾರಕ ಭವನ, ಅದು ಇನ್ನೂ ₹1 ಕೋಟಿ ಖರ್ಚೈತೆ. ಅದಕ್ಕೆ ಈಗ ನಮ್ಮ ಕಡೆ ಹೋಗ್ತಿಲ್ಲ ಅಂದ್ರೆ ಅಟ್ಲೀಸ್ಟ್ ವಯೋವೃತ್ತರಿಗೆ ಮಕ್ಕಳಿಗೆ ಅಲ್ಲೇ ಕುಂದಿರ್ಲಿಕ್ಕೆ ಅದನ್ನ ವ್ಯವಸ್ಥೆ ಮಾಡ್ರಿ. ಪ್ರಾಬ್ಲಮ್ ಇಲ್ಲ, ಅದೇ ಕೆಲಸ ನಡೆಯತಿ. ಅದನ್ನ ಎಂಟ್ರಿ ಕೊಡ್ಲಿಕ್ಕೆ ಹುಡುಗರಿಗೆ ಮತ್ ವಯಸ್ಸಾದವ್ರಿಗೆ ಕುಂತು ಅಲ್ಲೇ ರೆಸ್ಟ್ ತಗೊಳಕ ಅದು ವ್ಯವಸ್ಥೆ ಆಗುತ್ತೆ. ಬಿಲ್ಡಿಂಗ್ ಅಂತ ಯಾಕಂದ್ರೆ ₹1 ಕೋಟಿ ಖರ್ಚು ಐತದ. ಇಲ್ಲಿ ಮುನ್ಸಿಪಾಲಿಟಿಯಿಂದ ಆಗ್ತೈತೆ ನಮ್ಗೆ ಗೊತ್ತಿಲ್ಲ. ಅದು ವಿಶೇಷ ಅನುದಾನ ಕೊಡ್ಬೇಕು, ಯಾರೆಲ್ಲ ಆಸಕ್ತಿ ತಗೋಬೇಕು, ಶಾಸಕರು ಇದು ಮಾಡ್ಬೇಕು ಆಗ್ತೈತಿ. ಮತ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂದ್ರೆ ಉಳೆ ಗುಡ್ದಾಗ ಸುಮಾರು 2000 ಮೇಲ್ಪಟ್ಟು ಜನ ಗುಡ್ಸಲ್ದೊಳಗ ಅದಾರ. ಸುಮಾರು 12 ವರ್ಷದಿಂದ ಒಂದು ಮನಿಯನ್ನು ನಾವು ಕೊಟ್ಟಿಲ್ಲ. ಯಾಕೆ ಕೊಟ್ಟಕ್ಷಣ ಯಾರಿಗೂ ಒಂದು ಮನಿ ಕೊಡೋ ಕೆಲಸ ಆಗಿಲ್ಲ. ಎಷ್ಟು ಜನ ಅದಾರ? ಸುಮಾರು 2500 ಮೇಲ್ಪಟ್ಟು ಜನ ಅದಾರ. ಎಲ್ಲರೂ ಈ ಸೈಡ್ ಗುಡ್ಸ್ಲ ಹಾಕೊಂಡಾರ, ಓಪನಿಂಗ್ ಗುಡಿ ಕಡೆ ಗುಡ್ಸ್ಲ ಹಾಕೊಂಡಾರ, ಕೆಳಗೆ ಹಾಕೊಂಡಾರ, ಬಿಲ್ಡಿಂಗ್ ಶೆಡ್ನೊಳಗ ಅದಾರ. ಅದಕ್ಕೆ ಬೇರೆ ಗುಡಿಸಗಳು ಪ್ರತಿ ವರ್ಷ 250 ಮನೆಗಳನ್ನು ಕೊಡ್ತಾರ. ಇಲ್ಲ ಆಗಿತ್ತಂದ್ರೆ ಕಟ್ಕೊಳ್ಳೋ ಸಂಬಂಧ ಒಂದು ಜಾಗ ಕೊಟ್ಟಿಲ್ರಿ, ಜಾಗ ಅಲ್ಲ ಇರುವುದರಿಂದ ಇದು ಊರಿಗೆ ಚಲೋ ಕಾಣಿಸೋದಲ್ಲ. ಅದಕ್ಕೆ ಅವ್ರು ಯಾರಿಗೂ ಲಕ್ಷ್ಯ ಬಂದಿಲ್ಲ. ಯಾಕೆ ಹಂಗೆ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಅದು ದಯವಿಟ್ಟು 26, 27 ಸ್ವಚ್ಛತಾ ಆಂದೋಲನ ನೀವು ಹೇಳಿದ್ರೆ ಹೋಗ್ತಾರೆ ಮಾಡಿ ₹1 ಕೋಟಿ ಬಂದದ್ದು ಅಂತೇಳಿ ದಯವಿಟ್ಟು ಆ ಸ್ಲಬ್ ಅನ್ನು ತೆಗೆದು ಅಲ್ಲಿ ಸಾರ್ವಜನಿಕವಾಗಿ ಅದು ಸ್ವಚ್ಛತಾ ಕಾಣುವಾಗ ದಯವಿಟ್ಟು ಮಾಡಿ ಅಂತೇಳಿ ನಾನು ಎಲ್ಲರ ಪರವಾಗಿ ತಮಗೆ ಇದಕ್ಕೊಂದು ಉತ್ತರ ನೀವು ಹೇಳಿರಲಿಲ್ಲ. ಮಾಡಾಕ ಈ ಕ್ರಿಯಾ ಯೋಜನೆ ಅನುಮೋದನೆ ಆಗಿದೆ, ಆಲ್ರೆಡಿ ಆಗಿದೆ. ಈಗ ಏನಂದ್ರೆ ಸನ್ಮಾನ್ಯ ಶಾಸಕರ ಉದ್ದೇಶ ಏನಂದ್ರೆ ಬರೀ ಶೌಚಾಲಯ ಕಟ್ಟಿ ಬಿಡುವುದಲ್ಲ. ಒಂದು ಶೌಚಾಲಯ ಕಟ್ಟಿದ್ರಂದ್ರೆ ಅದು ಎಲ್ಲರೂ ಬಳಸುವಂತ ಇರಬೇಕು, ಅದಕ್ಕೆ ಮೇಂಟೆನೆನ್ಸ್ ಮಾಡೋರು ಒಬ್ರು ಇರಬೇಕು. ಏನಾಗತ್ತಂದ್ರೆ ಬರೀ ಶೌಚಾಲಯ ಕಟ್ಟೋದು ಬಿಡ್ಬೋದು, ಅದು ಮೇಂಟೈನ್ ಮಾಡಿಸೋಕೆ ಯಾರು ಮೇಂಟೆನೆನ್ಸ್ ಇರಲಿಲ್ಲ ಅಂದ್ರೆ ಯಾರೋ ಒಬ್ರು ಬರ್ತಾರೆ, ನಳಕ ಮುರಿತಾರೆ, ಯಾರೋ ಒಬ್ರು ಬರ್ತಾರೆ, ಲೈಟ್ ಹಾಕೋ ಇದು ಮಾಡ್ತಾರೆ, ಕಿಟಕಿ ಮುಳ್ಕೊಂಡು ಹೋಗ್ತಾರೆ. ಆ ಥರ ಆಗಬಾರ್ದು ಅಂತ ಹೇಳಿ ಸಾಹೇಬ್ರು ಏನು ಪ್ರೊಜೆಕ್ಟ್ ಮಾಡ್ಯಾರ ಅಂದ್ರೆ ನಮ್ಮ ಕನಿಷ್ಠ ಏನಿಲ್ಲ ಅಂದ್ರೆ ಪಬ್ಲಿಕ್ ಟಾಯ್ಲೆಟ್ಸ್ ₹55 ಲಕ್ಷ
ಸರ್ ನೀವು ಇಲ್ಲ, ಒಂದು- ಪಬ್ಲಿಕ್ ಟಾಯ್ಲೆಟ್ ಮಾಡ್ತೀರಿ ಆದ್ರೆ ಹೋಗಾಕ ಜಾಗನೇ ಇರ್ಲಾರ್ದಂಗ ಇರ್ತದೆ ಪೂರ್ತಿ ಹೇಳ್ತೀನಿ. ಸರ್ ನಾವು ಏನ್ ಹೇಳ್ತೀವಿ ಪಬ್ಲಿಕ್ ಟಾಯ್ಲೆಟ್ ಕಟ್ಟ್ಯಾರ ಮೇಂಟೆನೆನ್ಸ್ ಕೊಟ್ಟಿಲ್ಲ ಇವ್ರು ಮಾಡಿರೋ ಮುಂದೆ ಇಟ್ಬಿಟ್ಟಿನಿ ಇದ್ದಿದೆ ಅದು ಏನೂ ಆಗಿಲ್ಲ ಅದು ನಾವು ಈಶ್ವರ ಕಡೆ ಏನ್ ಮಾಡ್ಬೇಕಂತ ತೀರ್ಮಾನ ಮಾಡಿವಿ ಅಂದ್ರೆ ಎಷ್ಟು ಶೌಚಾಲಯ ಅದಾವಲ್ಲ ಅದು ಮೇಂಟೆನೆನ್ಸ್ ಸಂಬಂಧಪಟ್ಟು ಒಂದ್ ವರ್ಷಕ್ಕೆ ಲೀಸಿಗೆ ಹೊರಗೂ ತಗೋತಾರ ಇಲ್ಲ ನಾವು ಲೀಸ್ ಮಾಡಿ ಕೊಡ್ತೀವಿ ಅದು ಮೇಂಟೆನೆನ್ಸ್ ಮಾಡ್ಬೇಕು ಅವ್ರು ಒಬ್ಬರ್ಲಿದ್ರೆ ಇಷ್ಟು ತಗೋಬೇಕು ಕನಿಷ್ಠ ಅಮೌಂಟ್ ಇಷ್ಟು ತಗೋಬೇಕು ಅದು ಸ್ವಚ್ಛತೆ ಅದ ಅಮೌಂಟ್ ಅವ್ರಿಗೆ ಒಂದು ಕನಿಷ್ಠ ₹5 ಅಂತ ಫಿಕ್ಸ್ ಮಾಡೋದು ಶೌಚಾಲಯಕ್ಕೆ ಆ ಶೌಚಾಲಯ ಏನು ₹5 ತಗೋತಾರಲ್ಲ ಅವರು ಅಲ್ಲಿ ಇದ್ದು ಅಲ್ಲಿ ಶೌಚಾಲಯದ ಕಾಪಾಡೋದು ಅಲ್ಲಿ ಏನ್ ಅಸಟ್ಟಿ ಇರ್ತಾವಲ್ಲ ಅದನ್ನ ಕಾಪಾಡ್ಕೋಬೇಕು ಅದನ್ನ ಸ್ವಚ್ಛತೆ ಇಟ್ಕೊಳ್ಳೋದು ಅವ್ರ ಕೆಲಸ ಈ ಒಂದನ್ನ ನಾವು ಈಗಾಗಲೇ ನಾವು ಸಾಹೇಬ್ರ ಎಸ್ ಸರ್ ಜೊತೆ ಚರ್ಚೆ ಮಾಡ್ಕೊಂಡಿದ್ದೀವಿ ಇದು ಒಂದ್ ಖರಾಬ್ ಮಾಡಿ ಇಂಪ್ಲಿಮೆಂಟ್ ಮಾಡ್ಕೊಂಡು ಇದೆ ಪೂರ್ತಿ ಸ್ವಚ್ಛ ಮಾಡ್ರಿ ಮೊದಲು ಜಾಗ ನೀವು ಟಾಯ್ಲೆಟ್ ಬೇಡ ಏನು ಬೇಡ ಪೂರ್ತಿ ಸ್ವಚ್ಛ ಮಾಡ್ರಿ ಈ ಊರಿನ ನಿಮ್ಮ ಮುನ್ಸಿಪಾಲಿಟಿ ಅವ್ರು ಹೋಗಿಲ್ಲ ಹಾಕಿಸ್ರಿ ಹಾಗೆ ಸುಗಂಡ ಅದು ಪೂರಾ ಸ್ವಚ್ಛ ಮಾಡಿ ನೀವು ಮಾಡ್ರಿ ಸ್ವಚ್ಛ ಮಾಡ್ಲಾರ್ದ ಹಂಗ ಮಾಡಿ ಅದಕ್ಕೆ ಓಪನ್ ಹರಿಬಾರ್ದ ಉದ್ದೇಶದಿಂದ ಈಗ ಆಲ್ರೆಡಿ ತಿನ್ನದಾಗಿ ನಾ ಬರ್ತೀನಿ ಮೊದಲಾಗಿ ತಿಂದ್ರು ಇವ್ರು ಕೆಲಸ ಮಾಡಿಲ್ಲ ಈಗ ನಾನು ಮತ್ತೆ ಟೆಕ್ನಿಕಲಿ ಅಂದ್ರೆ ಏನಾಗಿದೆ ಅಂತಂದ್ರೆ ಅದು ಬ್ಲ್ಯಾಕ್ ಆಗಿಬಿಟ್ಟದ ಈಗ ಪೂರ್ತಿ ನಾನು ಅದನ್ನ ಡೈವರ್ಟ್ ಮಾಡಿಕೊಂಡು ಅದನ್ನ ಎಲ್ಲ ಕ್ಲೀನ್ ಮಾಡಿ ಒಂದು ಮತ್ತೆ ಇದ್ರ ಮಣ್ಣಿನ ಚಿನ್ನಿ ಮೇಲೆ ಪೈಪ್ ಇದ್ದು ನಾ ಮತ್ತೆ UPVC ಅದನ್ನ ಚೇಂಜ್ ಮಾಡಿಕೊಂಡು UPVC ಪೈಪ್ ತರಿಸಿ ಅದ್ರ ಬೇರೆ ಲೈನ್ ಹೋಗ್ಬೇಕಂತ ಹೇಳಿ ಪೂರ್ತಿ ಎಲ್ಲ ಪ್ಲಾನ್ ಮಾಡೀನಿ ಈಗ ಆಲ್ರೆಡಿ ಮೆಟೀರಿಯಲ್ ಬಂದ ಸರಿ ಈ ಒಂದು 1 ವೀಕ್ದಾಗ ಚಾಲು ಆಗುತ್ತೆ ವರ್ಕ್ 100% ಚಾರ್ಜ್ ಮಾಡಿ ಕ್ಲಿಯರ್ ಸರ್ ಅದು ಮೊದಲ ನ್ಯಾಚುರಲ್ ಫ್ಲೋ ಇತ್ತು ಉಸಿಗೆ ಇರ್ತಿತ್ತು ಬರ್ತಿತ್ತು ಮುಂದೆ ಏನ್ ಮಾಡಿದ್ರು ಚೆಕ್ ಡ್ಯಾಮ್ ಮಾಡಿದ್ರು ಚೆಕ್ ಡ್ಯಾಮ್ ಮಾಡಿದ ಮೇಲೆ ನೀರು ನಿಂತು ಕೂಡಲೇ ಬಂದ್ ಆಯ್ತು ಇದು ಗಟಾರ ಆಯ್ತು ಆಮೇಲೆ ಅದು ಯಾವ್ದೋ ಉದ್ದೇಶಕ್ಕೆ ಅದ್ರ ಹ್ಯಾಂಗಿಂಗ್ ಬದಲಿ ಮಾಡಿ ಈಗ ಬರೇ ಹೊಲಸು ಸಭೆಯಲ್ಲಿ ಪುರಸಭೆಯ ಮ್ಯಾನೇಜರ್ ಎಎಂ ಮುದ್ದೇಬಿಹಾಳ, ಅಭಿಯಂತರು ಎಂಜಿ ಕಿತ್ತಲಿ, ಮುಸ್ತಾಕ್ ಗುತ್ತಲೆ, ನಾಗರಾಜ್ ಕಟ್ಟಿಮನಿ, ನಾಮನಿರ್ದೇಶನ ಸದಸ್ಯ ಜಮೀರ್ ಮೌಲ್ವಿ, ಭೀಮಸೇನ ನಡುವಿನ ಮರಿ, ಮಹೇಶ್ ಪಾಟೀಲ್, ಶಿವಯೋಗಪ್ಪ ಮುರುಗೋಡ, ಗಂಗಾಧರ್ ಯಲಬುರ್ಗಿ, ವಿರೂಪಾಕ್ಷಪ್ಪ ದೇವರಮನಿ, ಮಂಜುನಾಥ್ ಹಣಗಿಸೇರಿ ಮತ್ತಿತರರು ಭಾಗಿಯಾಗಿದ್ದರು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಹೀಗೆ ಆಸಕ್ತಿದಾಯಕ ವಿಡಿಯೋಗಳನ್ನು ಪಡೆಯಲು ನಮ್ಮ NTV ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಒತ್ತಿ. ನಿಮ್ಮ ಬೆಂಬಲವೇ ನಮಗೆ ಸ್ಫೂರ್ತಿ.